ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಪಡವಲಕಾಯಿ ಜೊತೆ ಇತಿಗಿದ ಅವರೆಬೇಳೆ ಹಾಕಿಬಿಟ್ಟು ಕರಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇತಿಗಿದ ಅವರೆಬೇಳೆನ ನಾನು ಅರ್ಧ ಕೆಜಿ ಇತಿಗಿದ ಅವರೆಬೇಳೆಗೆ ಒಂದು ಪಡವಲಕಾಯಿನ ತೊಗೊಂಡು ಇದ್ರ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಈ ಸೈಜ್ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾವು ಮಸಾಲೆನ ಹುರ್ಕೋಬೇಕು. ಬಾಣಲೆ ಇಟ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚಕ್ಕೆ ಲವಂಗ ಹಾಕ್ತೀನಿ. ಚಕ್ಕೆ ಲವಂಗ ಹಾಕಿದ ಮೇಲೆ ಒಂದು ಗೆಡ್ಡೆ ಸಣ್ಣ ಗೆಡ್ಡೆ ಈರುಳ್ಳಿನ ಹಾಕ್ತೀನಿ. 7-8 ಹಸಿರು ಮೆಣಸಿನ್ಕಾಯಿನ ಹಾಕ್ತೀನಿ. ಶುಂಠಿ ಹಾಕ್ತೀನಿ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತೀನಿ. ಇಷ್ಟು ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡ್ತೀನಿ. ಇವಾಗ ಒಂದು ಸಣ್ಣ ಟೊಮೆಟೊನ ಹಾಕ್ತೀನಿ. ಟೊಮೆಟೊ ಮತ್ತು ಈರುಳ್ಳಿ ಮೆತ್ತಗಾಗೋವರೆಗೂ ಕೂಡ ಫ್ರೈ ಮಾಡಬೇಕು. ಈಗ 1 ಸ್ಪೂನು ಗಸಗಸೆ ಹಾಕ್ತೀನಿ. 3-4 ಸ್ಪೂನು ಹುರಿಗಡ್ಲೆ ಹಾಕ್ತೀನಿ. ಹುರಿಗಡ್ಲೆ ಹಾಕಿದ ಮೇಲೆ ಒಂದು ಅರ್ಧ ಬಟ್ಲು ನಾನು ತೆಂಗಿನ ತುರಿ ಹಾಕ್ತೀನಿ. ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡಬೇಕು. ಈಗ ತಣ್ಣಗಾದಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು 1 ಚಮಚ ಧನಿಯಾ ಪುಡಿ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನಯಸ್ಸಾಗಿ ನಾನು ರುಬ್ಬಿಡ್ತೀನಿ. ನೋಡಿ, ಈ ಥರ ನಯಸ್ಸಾಗಿ ರುಬ್ಬಬೇಕು. ಈಗ ಕುಕ್ಕರ್ ಇಟ್ಬಿಟ್ಟು ಒಂದು 4-5 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರಿಬೇವಿನ ಸೊಪ್ಪನ್ನ ಹಾಕಬೇಕು. ಇವಾಗ ಸಣ್ಣದಾಗಿ ಹೆಚ್ಚಿಟ್ಟಿರೋ 1 ಗೆಡ್ಡೆ ಈರುಳ್ಳಿನ ಹಾಕಬೇಕು. ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಟಿರೋ 1 ಟೊಮೆಟೊನ ಹಾಕ್ಬಿಟ್ಟು ಈರುಳ್ಳಿ ಟೊಮೆಟೊ ಮೆತ್ತಗಾಗೋವರೆಗೂ ಕೂಡ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡಬೇಕು. ಈಗ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಪಡವಲಕಾಯಿ, ಅದನ್ನು ಹಾಕ್ಬಿಟ್ಟು ಪಡವಲಕಾಯಿ ಒಗ್ಗರಣೆಲೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಒಂದು 3-4 ನಿಮಿಷ ಮೀಡಿಯಮ್ ಉರಿನಲ್ಲಿ ಪಡವಲಕಾಯಿನ ಫ್ರೈ ಮಾಡಿರಿ. ಚೆನ್ನಾಗಿ ಫ್ರೈ ಮಾಡಿರಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿರಿ. ಈಗ ನಾನು ಸ್ವಲ್ಪ ಪಾಲಕ್ ಸೊಪ್ಪಿತ್ತು ನಮ್ಮ ಮನೇಲಿ. ಪಾಲಕ್ ಸೊಪ್ಪು ಒಂದು ಅರ್ಧ ಹಿಡಿ ಹಾಕಿದ್ದೀನಿ. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಇವಾಗ ನಾವು ಇತಿಗೆ ಬೇಳೆನ ಹಾಕ್ತೀನಿ. ಇವಾಗ ಇತಿಗೆ ಬೇಳೆ ಹಾಕಿದ ಮೇಲೆ ಒಂದು 2 ನಿಮಿಷ ಪಡವಲಕಾಯಿ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆನ ಹಾಕಬೇಕು. ಮಸಾಲೆ ಹಾಕಿದ ಮೇಲೆ ನಾವು ಮಿಕ್ಸಿ ಜಾರ್ ತೊಳೆದ ನೀರನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಇದನ್ನು ದೊಡ್ಡ ಉರಿ ಇಟ್ಕೊಂಡು ಮಾಡಿರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಕುದಿಯೋದಕ್ಕೆ ಬಿಡ್ರಿ. ಇವಾಗ ನೀರು ನಮಗೆ ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು. ಇದು ಕರಿ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು 1 ವಿಸಲ್ ಬರೆಸ್ಬೇಕು. 1 ವಿಸಲ್ ಬಂದಾದಮೇಲೆ ತಣ್ಣಗಾಗೋದಕ್ಕೆ ಬಿಡಬಾರ್ದು. ಹಬೆನೆಲ್ಲ ತೆಗೆದುಬಿಡಬೇಕು. ಯಾಕೆಂದರೆ ಇತಿಗಿದ ಬೇಳೆ ಮತ್ತು ಪಡವಲಕಾಯಿ ಬೇಗ ಬೆಂದೋಗುತ್ತೆ. 1 ವಿಸಲ್ ಬರೆಸಿದ ತಕ್ಷಣ ಹಬೆನ ತೆಗೆದುಬಿಟ್ರೆ ನೋಡಿರಿ, ಈಗ ಇತಿಗೆ ಬೇಳೆನೂ ಬೆಂದಿದೆ, ಪಡವಲಕಾಯಿ ಕೂಡ ಬೆಂದಿದೆ. ಇವಾಗ ಒಂದು ಅರ್ಧ ನಿಂಬೆ ರಸನ ಹಿಂಡಬೇಕು. ಈಗ ನೋಡಿರಿ, ಒಂದು ಅರ್ಧ ನಿಂಬೆ ರಸ ಹಿಂಡಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು. ಇವಾಗ ನೋಡಿರಿ, ರೆಡಿ ಆಯಿತು. ಪಡವಲಕಾಯಿ ಇತಿಗಿದ ಅವರೆಬೇಳೆ ಜೊತೆ ಕರಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇದು ಪೂರಿ ಜೊತೆಗೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಚಪಾತಿ ಮಾಡಿದ್ದೆ. ಚಪಾತಿ ಜೊತೆಗೆ ಈ ಕರಿನ ಮಾಡಿದ್ದೆ. ಪಡವಲಕಾಯಿ ಮತ್ತು ಇತಿಗಿದ ಅವರೆಬೇಳೆ ಕರಿ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು. ಖಂಡಿತ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿರಿ. ತುಂಬಾ ರುಚಿಯಾಗಿರುತ್ತೆ. ಮತ್ತು ಮಾಡೋದು ಕೂಡ ತುಂಬಾ ಸುಲಭ. ಹೆಚ್ಚು ಮಸಾಲೆ ಹಾಕಂಗಿಲ್ಲ. ಕಡಿಮೆ ಮಸಾಲೆ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.